ನಮ್ಮ ಜನಗಳು ಭಯದ ವಾತಾವರಣದಲ್ಲಿ ಬದುಕುವಂತ ಪರಿಸ್ಥಿತಿ ಇದೆ. ನಾವು ಆ ಭಯದಲ್ಲಿ ಎಷ್ಟು ದಿನ ಬದುಕಬೇಕು? ಸಂವಿಧಾನ ಎಲ್ಲರಿಗೂ ಒಂದೇ ಇದ್ಮೇಲೆ, ರಾಜಕೀಯ ಸಮಾನತೆ ಎಲ್ಲರಿಗೂ ಒಂದು ಓಟು, ಒಂದು ಹಕ್ಕು, ಒಂದು ಮೌಲ್ಯ ಅಂತ ಇದ್ಮೇಲೆ, ಬೇರೆ ಎಲ್ಲದರಲ್ಲೂ ಕೂಡ ಸಮಾನತೆ ಸಾಧನೆ ಮಾಡುವುದು ಬಹಳ ಸಹಜ ಪ್ರಕ್ರಿಯೆ ಆಗಿರ್ಬೇಕು ನಮ್ಮ ಪ್ರಜಾಪ್ರಭುತ್ವದಲ್ಲಿ. ಇವತ್ತು ಅದಕ್ಕೆ ಅನೇಕ ಅಡೆತಡೆಗಳಿದಾವೆ. ಅವೆಲ್ಲ ನಿವಾರಣೆ ಆಗ್ಬೇಕನ್ನೋದಾದ್ರೆ ಈ ಕಾಸ್ಟ್ ಸೆನ್ಸಸ್ ಅನ್ನೋದು ಬಹಳ ಮೂಲಭೂತವಾದದ್ದು. ಅದು ಯಾವಾಗ್ಲೂ ಆಗ್ಬೇಕಾಗಿತ್ತು. 1931 ಆದ್ಮೇಲೆ ಅದು ಆಗಿಲ್ಲ. ಅದು ಮಂಡಲ್ ವರದಿ ಬಂದ ಮೇಲೆ, ಅದು ಇಂಪ್ಲಿಮೆಂಟೇಷನ್ ಆದ ಮೇಲೆ ನಮ್ಮಲ್ಲಿ ಒಂದು ಜಾಗೃತಿ ಮೂಡಿತು. ರಾಜಕೀಯವಾಗಿ ಮುನ್ನೆಲೆ ಬಂದು ದೊಡ್ಡ ದೊಡ್ಡ ನಾಯಕರು ಬಂದರು. ಈಗ ಮಂಡಲ್ 2.0 ಅನ್ನೋ ಒಂದು ಸಂದರ್ಭ ಬಂದಿದೆ ಅಂತಂದು ಎಲ್ಲ ಕಡೆ ಒಂದು ಚರ್ಚೆ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನನ್ನ ಬಹಳ ಚಿಕ್ಕವನಾದರೂ ಈ ವೇದಿಕೆ ಮೂಲಕ ನನ್ನ ಒಂದು ಅನಿಸಿಕೆ ಏನಂತಂದ್ರೆ, ಮೊದಲನೇದಾಗಿ ನಮ್ಮ ಚಿಂತನೆ ರಾಜಕೀಯವಾಗಿ ಅಲ್ಲೂ ಕೂಡ ರಿಸರ್ವೇಶನ್ OBC ಅವರಿಗೆ ಕೊಡಬೇಕು ಅನ್ನೋದು ಒಂದು ಬೇಡಿಕೆ. ಎರಡನೇದು, ಈಗ ಕಾಂತರಾಜ್ಯ ವರದಿ ಏನಿದೆ ಅದು ಏನೇ ಇರಲಿ, ಅದು ಅನ್ಸೈಂಟಿಫಿಕ್ ಆಗಿರಲಿ, ತಪ್ಪಿರಲಿ, ಏನಾದರೂ ಇರಲಿ, ಅದನ್ನು ಮಾಡಿಬಿಟ್ಟಿದ್ರಿ, ಸುಮಾರು ಖರ್ಚಾಗಿದೆ, ಅದನ್ನ ಪಬ್ಲಿಕ್ಕಿಗೆ ಇಡಿ. ಜಾತಿ ನಮ್ಮ ಸಂಖ್ಯೆ ಎಷ್ಟಿದೆ ಅನ್ನೋದು ಅದು ಸೆಕೆಂಡ್ರಿ ಇರಲಿ. ಆದ್ರೆ ಅದ್ರ ಒಳಗೆ ನಮ್ಮಲ್ಲಿ ಎಷ್ಟು ಜನ ಬಡವರು ಇದ್ದಾರೆ, ಎಷ್ಟು ಜನ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅನ್ನೋದು ಅನೇಕ, ಸುಮಾರು ನನಗೆ ಗೊತ್ತಿರೋ ರೀತಿಯಲ್ಲಿ ಒಂದು 50 ರಿಂದ 55 ಪ್ಯಾರಾಮೀಟರ್ಸ್ ಇರ್ತದೆ. ಅಟ್ಲೀಸ್ಟ್ ಅದು ನಮಗೆ ಗೊತ್ತಾದ್ರೆ ಒಂದು ಡಿಬೇಟ್ ಆಗುತ್ತೆ, ಡಿಸ್ಕಷನ್ ಆಗುತ್ತೆ. ನಮ್ಮ ಮಕ್ಕಳು ಕೂಡ ಅಥವಾ ಪೇರೆಂಟ್ಸ್ ನಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕನ್ನೋ ಒಂದು ಎಲ್ಲೋ ಒಂದು ಕಡೆ ಪ್ರತಿಯೊಂದು ಜಾತಿಗಳಲ್ಲಿ ಒಂದು ಅವೇರ್ನೆಸ್ ಬರುತ್ತೆ. ಮೂರನೇದಾಗಿ ಈ ರೀತಿ ಸಭೆಗಳು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹೆಚ್ಚು ಆಗಬೇಕು. ನಾಲ್ಕನೇದಾಗಿ ನಾವು ಧೈರ್ಯ ಮಾಡಿ ನಮ್ಮ ಹಕ್ಕೊತ್ತಾಯ ಮಂಡಿಸುವ ರೀತಿಯಲ್ಲಿ ರಾಜಕೀಯವಾಗಿರ್ಬೋದು, ಆರ್ಥಿಕವಾಗಿ ಅನ್ನೋದ್ರೆ ಕೊನೆಯದಾಗಿ ಎಷ್ಟು ಜನ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ ನಮ್ಮಲ್ಲಿ, ಎಷ್ಟು ಜನ ಇನ್ಸ್ಟಿಟ್ಯೂಷನ್ ಓನರ್ಸ್ ಇದ್ದಾರೆ ಅಂತ ಅಂದ್ಬಿಟ್ಟು. ಇವಾಗ ಯಾವುದೇ OBC ಇಂಡಿವಿಜುವಲ್ ಒಂದು IAS ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಡೆಲ್ಲಿನಲ್ಲಿ ಮಾಡಿದ್ದೀನಿ, ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲೂ ಕೂಡ ಒಂದು ಬ್ರಾಂಚ್ ಮಾಡಿದ್ದೀನಿ. ಇವತ್ತು ಡೆಲ್ಲಿಗೆ ಹೋಗೋ ಮಕ್ಕಳು ಕರ್ನಾಟಕದಲ್ಲಿ ಉಳ್ಕೊಂಡು IAS ಕೋಚಿಂಗ್ ತಗೋಬಹುದು. ಅದೇ ರೀತಿ ಸಂಸ್ಥೆಗಳನ್ನು ನಾವು ಕಟ್ತಾ ಹೋದ್ರೆ ನಮಗೆ ಒಂದು ವಿಶೇಷ ಕಾಳಜಿ ಇರೋದ್ರಿಂದ ಇವತ್ತು ರಾಜಕಾರಣದಲ್ಲಿ ಹಾಗೂ ಅಧಿಕಾರ ವರ್ಗದಲ್ಲಿ ಹೆಚ್ಚಿನದಾಗಿ ನಮ್ಮ ಮಕ್ಕಳು ಸ್ಥಾನಗಳನ್ನು ತುಂಬುತ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಒಂದು ಸಮಾಜ ನಿರ್ಮಾಣ ಸಾಧ್ಯತೆ ಆಗ್ತದೆ. ಆ ನಿಟ್ಟಿನಲ್ಲಿ ಇದೇನು ಕೇಂದ್ರ ಸರ್ಕಾರ ಕಾಸ್ಟ್ ಸೆನ್ಸಸ್ ನ ಮಾಡೋದಕ್ಕೆ ಹೊರಟಿದೆ, ಅದು ನಿಜವೂ ಕೂಡ ಶ್ಲಾಘನೀಯ, ಒಂದು ದಿಟ್ಟ ನಿರ್ಧಾರ ಅಂತಂದು ನಾವು ಹೇಳ್ಬೋದು. ಸೊ ವೇದಿಕೆ ಮೇಲೆ ಈಗ ನನಗೆ ಇನ್ನೊಂದು ಫಂಕ್ಷನ್ ಇರೋದ್ರಿಂದ